ಸತ್ತಿರೋರ್ನ ಮತ್ತೆ ಬದುಕಿಸ್ಬೋದಾ? ಸತ್ತಿರೋರ್ನ ಬದುಕ್ಸೋಕ್ಕಾಗಲ್ಲ, ಯಾಕಂದ್ರೆ ಅದು ನೇಚರಿಗೆ ವಿರುದ್ಧ. ಆಶಿಕಾ ರಂಗನಾಥ್ ಅಂತ ಹಾಕಿದ ತಕ್ಷಣ ಏಜ್ ಅಂತ ಬರುತ್ತೆ. ಏಜು ಹೆಣ್ಮಕ್ಳದ್ದು ಕೇಳಬಾರ್ದು, ಬಟ್ ಆದ್ರೂ ಕೇಳ್ತದೆ. ನೆಟ್ವರ್ಕ್ ನನಗೆ ಗೊತ್ತಿಲ್ಲ. ಋತ್ವಾಗೂ ಕೂಡ ಅವಕಾಶ ಸಿಕ್ಕಿದೆ. ನೀವು ಬರೀ ಕನ್ನಡ ಸಿನಿಮಾಗಳು ಕನ್ನಡನೇ ಮಾತಾಡಿ, ನಾನು ಅವಾಗ ಎಲ್ಲರೂ ಅವಾಗ ಅದನ್ನೇ ಫಾಲೋ ಮಾಡ್ಬೋದು. ನಿಮ್ದು ಯಾವಾಗ ಮೇಡಮ್ ಮದುವೆ? ತುಂಬಾ ಟೈಮ್ ಇದೆ ಅನ್ಸುತ್ತೆ. ನಾನು ಕೇಳ್ತಾ ಇದ್ದೀನಿ, ನಾನು ಯಾವಾಗ? ಫೋನ್ ನಂಬರ್ ಹೌದು ಹೇಳ್ಬೇಕಾ? ಹೌದು. ಒಂದು 6-3 ಎಲ್ಲ ಆತರ ಎಲ್ಲ ಹಾರ್ಟ್ ಎಲ್ಲರಿಗೂ ಒಂದು ಬಿಗ್ ಹಾರ್ಟ್ ಫ್ರಮ್ ಮೈ ಸೈಡ್. ಸಿನಿಮಾ ನೋಡಿ ನೋಡಿ. ಓಟ್ ಹಾಕಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಜೀವನದಲ್ಲಿ ಜೀವನಕ್ಕೆ ಮತ್ತು ಜೀವಕ್ಕೆ ಓಟು ಅನ್ನೋದು ತುಂಬಾ ಇಂಪಾರ್ಟೆಂಟು. ಇವಾಗ ಚಿತ್ರದಲ್ಲಿ ಅಭಿನಯಿಸಿರುವಂತಹ ನಾಯಕ ನಟ ಮತ್ತು ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಇವರು ಜಾಲಿ ಡೇಸ್ನಲ್ಲಿ ಜಾಲಿ ಮಾಡಿಕೊಂಡು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿನ ಮುಗಿಸ್ಕೊಂಡು ಮುಂದಿನ ನಿಲ್ದಾಣದಲ್ಲಿ ಇಳ್ಕೊಂಡು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ತೇಜ್ ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್, ನಮ್ಮ KFIಗೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಆ್ಯಂಡ್ ಹಾಗೇನೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಸ್ಪೆಷಲ್ ಆಗಿರುವಂಥ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ, ಇವರು ನಾನು ಆದರೆ ಜೋಡಿ ಇವರ ಸರ್ನೇಮ್ನ ಚೇಂಜ್ ಮಾಡ್ಕೊಳ್ಳೋದೇನೆ ಬೇಡ ನೋಡಿ. ಬ್ಯೂಟಿಗೆ ಸಿನೋನಿಮ್ ಅಂತ ಹೇಳಿ ಹುಡುಕಿದ್ರೆ ಅದು ಆಶಿಕಾ ರಂಗನಾಥ್ ಅಂತ ಹೇಳಿ ತೋರಿಸುತ್ತೆ ಗೂಗಲ್ನಲ್ಲಿ. ವೆಲ್, ಆಶಿಕಾ ರಂಗನಾಥ್ ಅವರಿಗೆ ಸ್ವಾಗತ. ಹಿಯರ್ ವಿ ಮೀಟ್ ಅಗೇನ್. ವೆಲ್, ಇಬ್ರು ಹೇಗಿದ್ದೀರಾ? ಸೂಪರ್ ಆಗಿದೆ. ಎಸ್, ಸೊ ಓಟು ನಿಮ್ಮಿಬ್ರಿಗೂ ಅಂದರೆ ನಮಗೂ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ಬಟ್ ಈ ಮೂವಿ ನಿಮ್ಮಿಬ್ರಿಗೆ ಎಷ್ಟು ಇಂಪಾರ್ಟೆಂಟು? ಫಸ್ಟ್ ಆಫ್ ಆಲ್ ಪ್ರವೀಣ್ ತೇಜ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್ ಯಾಕಂದರೆ ಆ್ಯಕ್ಟ್ರಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೊಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದಾಗ ಅದ್ರ ಪಾರ್ಟ್ ಆಗೋದಾಗಿರ್ಬೋದು. ಅದ್ರ ಜೊತೆಗೆ PRK ಪ್ರೊಡಕ್ಷನಲ್ಲಿ ಹೌದು, ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಆಸೆ ಇರುತ್ತೆ ಅವ್ರ ಪ್ರೊಡಕ್ಷನ್ಲಿ ಕೆಲಸ ಮಾಡಬೇಕು ಅಂತ. ಆ್ಯಂಡ್ PRK ಪ್ರೊಡಕ್ಷನ್ ಬರ್ತಿರೋ, ಆ ಸಂಸ್ಥೆಯಿಂದ ಬರ್ತಿರೋ ಸಿನಿಮಾ ಪಾರ್ಟ್ ಆಗಿದೆ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಓಕೆ. ಆ್ಯಂಡ್ ಮ್ಯಾಮ್, ನಿಮಗೆ ಈ ಮೂವಿ ಆಕ್ಸಿಜನ್ ಅಂದರೆ ಓಟು ಎಷ್ಟು ಇಂಪಾರ್ಟೆಂಟ್ ಆಗಿದೆ? ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಐ ಪ್ಲೇ ಅ ವೆರಿ ಪ್ರಾಮಿನೆಂಟ್ ರೋಲ್ ಈ ಸಿನಿಮಾದಲ್ಲಿ. ಆ್ಯಂಡ್ ಇಷ್ಟುವರೆಗೂ ಕಾಣಿಸ್ಕೊಂಡಿದ್ದ ಆಶಿಕಾನೇ ಬೇರೆ ಆ್ಯಂಡ್ ಈ ಸಿನಿಮಾದಲ್ಲಿರೋ ಆಶಿಕಾನೇ ಬೇರೆ. ಸೊ ಐ ಆಮ್ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ನಾನು ಆ್ಯಸ್ ಅನ್ ಆಡಿಯನ್, ಇಫ್ ಐ ವಾಂಟ್ ಟು ವಾಚ್ ಅ ಫಿಲ್ಮ್ ಆ್ಯಂಡ್ ಓಟು ಸ್ಕ್ರಿಪ್ಟ್ ನಾನು ಕೇಳಿದಾಗ, ನೋಡಿದಾಗ, ವೆನ್ ಐ ರೆಡ್ ದ ಸ್ಕ್ರಿಪ್ಟ್, ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಬಟ್ ಆ್ಯಸ್ ಅನ್ ಆಡಿಯನ್ ನನಗೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಆ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಇದೆ ಸಿನಿಮಾದಲ್ಲಿ, ಜಸ್ಟ್ ವಿತ್ ದ ಸ್ಕ್ರೀನ್ ಪ್ಲೇ, ವಾಟ್ ಐ ಆಮ್ ಟೆಲ್ಲಿಂಗ್. ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಹೋಲ್ ಟೀಮ್, ಎಂಟೈರ್ ಟೀಮ್ಗೆ, ಓಟು ಟೀಮ್ಗೆ, ಬಿಕಾಸ್ ಸಕ್ಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಸಕ್ಸಸ್ಫುಲ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಐ ಹೋಪ್ ಕನ್ನಡ ಸಿನಿಮಾಗಳು ಜನ ತುಂಬ ಇಂಟೆಲಿಜೆಂಟ್, ತುಂಬ ಸ್ಮಾರ್ಟ್ ಇದ್ದಾರೆ ನಮ್ಮ ಕನ್ನಡದ ಆಡಿಯನ್ಸ್. ದೇಸೆ ಕನ್ನಡ ಆಡಿಯನ್ಸ್ ಅಷ್ಟು ಈಸಿಯಾಗಿ ಸಿನಿಮಾಗಳನ್ನ ಒಪ್ಕೊಳ್ಳಲ್ಲ, ಕನ್ವಿನ್ಸ್ ಆಗಲ್ಲ ಅಂತ. ಬಟ್ ಹಿಯರ್ ಇಸ್ ದಟ್ ಒನ್ ವೆರಿ ಸ್ಮಾರ್ಟ್ ಆ್ಯಂಡ್ ಯೆಟ್ ಎಂಟರ್ಟೈನಿಂಗ್ ಸ್ಕ್ರಿಪ್ಟ್ ಇದು. ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಐ ಕೇಮ್ ಟು ನೋ ದಟ್ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅಂದರೆ ಓಟು ಅಂತ ಹೆಸರು ಇಡಬೇಕು ಅಂತ ಹೇಳಿದ್ರು, ಅದ್ರ ಜೊತೆಗೆ ಒಂದು ಮೂವಿ ಮಾಡಬೇಕು ಆ್ಯಂಡ್ ಅದರಲ್ಲಿ ಒಂದು ಲವ್ ಸ್ಟೋರಿನ ಹಿಡಿಬೇಕು ಅಂತ ಹೇಳಿದ್ರೆ, ವಿಚ್ ಇಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ದಿಸ್ ಮೂವಿ ಇಸ್ ನಾಟ್ ಓನ್ಲಿ ಅಬೌಟ್ ಸೈನ್ಸ್, ಅದಕ್ಕೂ ಮೀರಿ ಬೇರೆ ಏನೇನೋ ಎಲಿಮೆಂಟ್ಸ್ಗಳನ್ನು ಕೂಡ ಇದ್ದೇ ಇರುತ್ತೆ. ಸೊ ಇವಾಗ ಥಿಯೇಟ್ರಲ್ಲಿ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಕೊಡುವಂಥ ಮೂಮೆಂಟ್ಸ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಯಾವುದಾದ್ರು ಒಂದನ್ನು ಹೇಳ್ತೀರಾ ಅಂತ ಹೇಳಿದ್ರೆ ಏನಾದರೂ ಹೇಳ್ಬೋದು ಸರ್? ತುಂಬ ಇದೆ. ನೀವು ಹೇಳ್ದಂಗೆ ರಾಘವ ನಾಯ್ಕ್ ಮತ್ತು ಪ್ರಶಾಂತ್ ರಾಜ್ ಅವರು ಸುಮಾರು 7 ವರ್ಷದಿಂದ ಆ ಸ್ಕ್ರಿಪ್ಟ್ ಜೊತೆ ಜರ್ನಿ ಮಾಡಿದ್ದಾರೆ. ಯಾಕೆ ಅಂದರೆ ಒಂದು ಕತೆ ಆದಮೇಲೆ ಅದಕ್ಕೆ ಒಂದಿಷ್ಟು ಸೈನ್ಸ್ ಫಿಕ್ಷನ್ ಅಥವಾ ಆ ಥರದ್ದು ವಿಷಯದಿಂದ ಸ್ವಲ್ಪ ಒಂದಿಷ್ಟು ರಿಸರ್ಚ್ ಬೇಕಾಗುತ್ತೆ. ಆ ಡೀಟೇಲಿಂಗ್ ವರ್ಕ್ಗೆ ಬಹುಶಃ ಅಷ್ಟು ಟೈಮ್ ತೊಗೊಂಡಿರ್ತಾರೆ. ಆಮೇಲೆ ಜೊತೆಗೆ ಹ್ಯೂಮನ್ ಎಮೋಷನ್ಸು, ರಿಲೇಷನ್ಶಿಪ್, ಲವ್ ಅದೆಲ್ಲ ಇಟ್ಟಿರಲ್ಲ. ಸೊ ಎಲ್ಲವೂ ಇರೋದ್ರಿಂದ ಅದು ಅಲ್ಲದೆ ಸಾವು ಬದುಕಿನ ವಿಷಯ ಆಗಿರೋದ್ರಿಂದ ಇಡೀ ಸಿನಿಮಾ ನಾವು ಹಂಗೆ ಕೂತ್ಕೊಂಡಿರ್ತೀವಿ, ಮುಂದೇನಾಗುತ್ತೆ ಅಂತ. ಸೊ ಆ ಥರದ ಮೂಮೆಂಟ್ಸ್ ತುಂಬ ಇದೆ. ಓಕೆ. ಸತ್ತಿರೋರ್ನ ಮತ್ತೆ ಬದುಕಿಸ್ಬೋದಾ? ಬದುಕಿಸ್ಬೋದು, ಅಕಾರ್ಡಿಂಗ್ ಟು ವಾಟ್ ಶ್ರದ್ಧಾ ಇಸ್ ಥಿಂಕಿಂಗ್ ಅಬೌಟ್. ಆ್ಯಂಡ್ ಇದು ಈ ಒಂದು ಕಾನ್ಸೆಪ್ಟ್ ಕೂಡ ಒಂದು ರಿಸರ್ಚ್ ಬೇಸ್ಡ್ ಇರೋದ್ರಿಂದ ಐ ಥಿಂಕ್ ಪ್ರಾಬಬ್ಲಿ ಮುಂದಕ್ಕೆ ಖಂಡಿತವಾಗ್ಲೂ ಬರುತ್ತೇನೋ. ಆ್ಯಂಡ್ ಬಂದರೆ ತುಂಬ ಖುಷಿಯಾದ ವಿಷಯ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗಿನ ಟೈಮಲ್ಲಿ ಈ ರಿಸರ್ಚು, ಮೆಡಿಕಲ್ ಏನು ಒಂದು
ಸಂಸ್ಥೆ ಎಲ್ಲವೂ ತುಂಬಾನೇ ಗ್ರೋತ್ ಇದೆ, ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ ಒಂದು ಸಿನಿಮಾ ಮೂಲಕ, ಒಂದು ಎಂಟರ್ಟೈನ್ಮೆಂಟ್ ವಿಚಾರದ ಮೂಲಕ ಪ್ರಾಬಬ್ಲಿ ಅದನ್ನು ಹೇಳ್ದಂಗೆ. ಸೊ ಫಾರ್ ಆಲ್ ದ ಪೀಪಲ್ ಟು ಲುಕ್ ಇನ್ ಟು ದ್ಯಾಟ್ ಆ್ಯಂಡ್ ನಮ್ಮ ರಿಸರ್ಚರ್ಸ್ ಆಗಲಿ ಎಲ್ಲರಿಗೂ ಒಂದು ಒಳ್ಳೆ ಹೊಸ ಇನೋವೇಟಿವ್ ರಿಸರ್ಚ್ ಮೂಡ್ ಬರೋದಕ್ಕೆ ಏನಾದರೂ, ಅಥವಾ ಆಲ್ರೆಡಿ ಆಗಿರೋ ರಿಸರ್ಚ್ನೇ ಇನ್ನೂ ಡೆವಲಪ್ ಮಾಡೋ ಅಂಥ ಒಂದು ಪ್ರಯತ್ನ ಆದರೂ ಆಗ್ಬೋದು. ಸತ್ತಿರೋರ್ನ ಬದುಕ್ಸಕ್ ಆಗಲ್ಲ, ಯಾಕಂದ್ರೆ ಅದು ನೇಚರ್ ವಿರುದ್ಧ. ಸತ್ತಿರೋ ಕೆಲವೇ ಕ್ಷಣಗಳಲ್ಲಿ ಬದುಕ್ಸೋಕೆ ಇವಾಗಲೂ ಸಾಧ್ಯ ಇದೆ. ಒಂದು ಹಾರ್ಟ್ ನಿಂತ ಮೇಲೆ ಅಥವಾ ಆರ್ಗನ್ಗಳು ಫೇಲ್ಯೂರ್ ಆದ್ಮೇಲೆ ಆ ಟೈಮ್ ಜಾಸ್ತಿ ಮಾಡೋದೇ ಓಟು ಬೇಸಿಕಲಿ. ಸೊ ಆ ಥರದೊಂದು ಸಿನಿಮಾ. ಸೊ ಹಾಗಾಗಿ ಸತ್ತಿರೋರ್ನ ಬದುಕಿಸ್ಬೋದು. ಓಕೆ. ಆ್ಯಂಡ್ ನಿಮಗೆ ಪುನೀತ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತಾ? ಖಂಡಿತವಾಗ್ಲೂ, ಯಾರಿಗಿರೋದಿಲ್ಲ. ಬಟ್ ಇವಾಗ ಅವ್ರ ಪ್ರೊಡಕ್ಷನ್ ಅಂಡರ್ ವರ್ಕ್ ಮಾಡ್ತಾ ಇದ್ದೀರಾ. ವೆಲ್, ಹೌ ಸ್ಪೆಷಲ್ ಇಸ್ ದಿಸ್ ಟು ಯು? ತುಂಬಾನೇ ಸ್ಪೆಷಲ್. ಅವರೊಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋದು ಪ್ರಾಬ್ಲಿ ಎಲ್ಲ ಕನ್ನಡಿಗರಿಗೂ, ಹೂ ಎವರ್ ಸ್ಟಾರ್ಟ್ಸ್ ದೇರ್ ಜರ್ನಿ ಇನ್ ದ ಇಂಡಸ್ಟ್ರಿ, knowing how Puneet sir is and knowing the personality, the talent, the actor he is, ಎಲ್ಲರಿಗೂ at some point or the other ವರ್ಕ್ ಮಾಡಬೇಕು. ನಾಟ್ ಜಸ್ಟ್ ಆಕ್ಟ್ರೆಸಸ್, ಎಲ್ಲರೂ, ಈವನ್ ಹೀರೋಸ್, ಎಲ್ಲರಿಗೂ ಅವ್ರಿಗೂ ನಾವು ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಇಷ್ಟ ಡೆಫಿನೆಟ್ಲಿ ಇತ್ತು. ಸೊ ಓಟು ಅಂದರೆ ಅವ್ರ ಪ್ರೊಡಕ್ಷನಲ್ಲಿ ಫಸ್ಟ್ ಕಾಲ್ ಬಂದಾಗ ಐ ವಾಸ್ ಸೋ ಹ್ಯಾಪಿ. ಅಟ್ಲೀಸ್ಟ್ ಆ ರೀತಿಯಾಗಿ ಒಂದು ಕನೆಕ್ಷನ್ ಇರುತ್ತೆ, ಒಂದು ಒಡನಾಟ ಆಗುತ್ತೆ ಅಂತ. ಆ್ಯಂಡ್ ವೆರಿ ಇಮಿಡಿಯೇಟ್ಲಿ ನನಗೆ ದ್ವಿತ್ವಾಗೂ ಕೂಡ ಅವಕಾಶ ಸಿಕ್ಕಿತ್ತು. ಐ ವಾಸ್ ಸೆಲೆಕ್ಟೆಡ್ ಫಾರ್ ಇಟ್. ಸೊ ಐ ಥಿಂಕ್ ಆ ಒಂದು ಜಸ್ಟ್ ದ ಫ್ಯಾಕ್ಟ್ ದಟ್ ಐ ವಾಸ್ ಬೀಯಿಂಗ್ ಪಾರ್ಟ್ ಆಫ್ ದಟ್ ಫಿಲಮ್, ಐ ವಾಸ್ ಸೆಲೆಕ್ಟೆಡ್ ಅನ್ನೋದೇ ನನಗೆ ಖುಷಿ ಅನಿಸುತ್ತೆ. ಸೊ ಅವಕಾಶ ಸಿಕ್ಕಿ ಅದನ್ನು ನಿಜ ಆಗಿರೋ ತುಂಬ ಖುಷಿ ಪಡ್ತಿದ್ದೇನೋ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್. ಬಟ್ ಐ ಡಿಂಟ್ ಹ್ಯಾವ್ ಟು ಫೀಲ್ ಸೋ ಬ್ಯಾಡ್, ಬಿಕಾಸ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅವ್ರ ಕನಸು, ಅವ್ರ ಆಸೆ, ಅವ್ರ ವಿಷನ್ ಸಿನಿಮಾಗಳ ಮೇಲಿರುವಂಥದ್ದು, ಅವ್ರ PRK ಸಂಸ್ಥೆ ಮೂಲಕ ಆಗ್ತಿರೋವಂಥದ್ದು, ಆ ಒಂದು ಟು ಬಿ ಈವನ್ ಪಾರ್ಟ್ ಆಫ್ ಹಿಸ್ ಡ್ರೀಮ್ ಆಸ್ ಅ ಸ್ಮಾಲ್ ಪಾರ್ಟ್ ಕೂಡ ಖುಷಿ ಅನ್ಸುತ್ತೆ. ಎಸ್. ಆ್ಯಂಡ್ ಸರ್, ನೀವು ಇಂಡಸ್ಟ್ರಿನಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಫ್ರಮ್ ಜಾಲಿ ಡೇಸಿಂದ ಹಿಡಿದು ಪೇಟೆ ಮಂದಿ ಕಾಡಿಗೆ ಬಂದರು, ಆಮೇಲೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ, ಚೂರಿ ಕಟ್ಟೆ, ಮತ್ತು ವಿಭಿನ್ನವಾದಂತಹ ಒಂದು ಶೇಡ್ನಲ್ಲೂ ಕೂಡ ಕಾಣಿಸ್ಕೊತಾ ಇದ್ದೀರಾ. ಸೊ ಇನ್ನೂ ಏನಾದ್ರೂ ಟ್ರೈ ಮಾಡೋದಿದೆಯಾ ಪ್ರವೀಣ್ ತೇಜ್ ಅವರು? ಬೇರೆ ಇನ್ನೂ ಶುರುನೇ ಆಗಲಿಲ್ಲ, ತುಂಬ ಇದೆ. ಅಂದರೆ ಇಲ್ಲಿ ಒಬ್ಬರಿಂದ ಏನೂ ಆಗಲ್ಲ. ನನಗಿರೋ ಆಸೆ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜರ್ನಿ ಜೊತೆ ಕೈ ಜೋಡಿಸೋದಿದೆಯಲ್ಲ, ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅಂಥ ಒಳ್ಳೆ ಪಾತ್ರಗಳು ಅಥವಾ ಅಂಥ ಕಥೆಗಳು ಅವೆಲ್ಲವೂ ಸೇರಿ ನಾವು ಅಂದರೆ ಇವಾಗ ಯಾವುದೋ ಒಂದು ಅದ್ಭುತವಾದ ಸಿನಿಮಾ ನೋಡಿದಾಗ ಅನ್ಸುತ್ತೆ ನನಗೂ ಈ ಥರದ್ದು ಪಾತ್ರ ಮಾಡಬೇಕು, ಈ ಥರ ಪರ್ಫಾರ್ಮ್ ಮಾಡಬೇಕು ಅಂತ. ಅದಾಗ ನಮ್ಗೆ ಆಸೆ ಪಟ್ಟರೆ ಸಾಲದು, ಅದ್ರ ಜೊತೆಗೆ ಎಲ್ಲವೂ ಕೂಡ ಬರಬೇಕು. ಸೊ ವೇಟಿಂಗ್ ಫಾರ್ ದ ರೈಟ್ ಆಪರ್ಚುನಿಟಿ. ಈ ಥರ ಇವಾಗ ಇಷ್ಟು ವರ್ಷ ಕಾಲ ಇದಕ್ಕೆ ಓಟು ಹೇಗೆ ಸಿಕ್ತು, ಇದ್ರ ನಂತರ ಹೀಗೆ ಒಂದೊಂದೇ ಸ್ಟೆಪ್ಸನ್ನ ಹತ್ಕೊಂಡು ನಮ್ಮೆಲ್ಲ ಕನಸನ್ನು ಈಡೇರಿಸ್ಕೊಳ್ಬೇಕು ಅನ್ನೋದು ಆಸೆ. ತುಂಬ ಮೂವೀಸ್ಗಳನ್ನ ಆರ್ಟಿಸ್ಟ್ಗಳು ಮಾಡಿರ್ತಾರೆ, ಬಟ್ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿಲ್ಲ. ಇನ್ನೊಂದು ಶೂಟ್ ಆಗಿರುತ್ತೆ, ಅಡ್ವಾನ್ಸು ಕೊಟ್ಟಿರ್ತಾರೆ, ಕೆಲವರು ವಾಪಸ್ಸು ತೊಗೊಂಡ್ಬಿಡ್ತಿರ್ತಾರೆ. ಆ ಥರದ್ದು ಯಾವುದಾದ್ರು ಇನ್ಸಿಡೆಂಟ್ಸ್ಗಳು? ನಂದು 5 ಸಿನಿಮಾ ರಿಲೀಸೇ ಆಗಲಿಲ್ಲ, ಇನ್ನೂ ಆಗಬೇಕು. ಬಿಕಾಸ್ ಆಕ್ಟರ್ಸ್ ಲೈಫ್ಗಳನ್ನ ಆನ್ ದಿ ಅದರ್ ಸೈಡ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅವ್ರು ಬಿಡುಗರು ಚೆನ್ನಾಗಿರ್ತಾರೆ, 6 ಪ್ಯಾಕ್ ಆಬ್ಸ್ ಇದೆ, ವರ್ಕೌಟ್ ಮಾಡ್ತಾರೆ, ಫಿಟ್ ಆಗಿದ್ದಾರೆ, ನೋಡೋದಕ್ಕೆ ತುಂಬ ಬೆಳ್ಳಗಿದ್ದಾರೆ. ಈ ಥರ ಆನ್ ದಿ ಅದರ್ ಸೈಡ್ ತುಂಬ ಆಡಿಯನ್ಸ್ಗಳು ಆ ಥರ ಒಂದು ಮಿತ್ ಇಟ್ಕೊಂಡಿರೋದ್ರಿಂದ. ಕರೆಕ್ಟ್. ಅಂದರೆ ನೋಡೋದೆಲ್ಲ ಚೆನ್ನಾಗೇ ಕಾಣಿಸುತ್ತೆ. ಒಂದು ಸಿನಿಮಾ ಇವಾಗ ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ರೆ ಒಂದು 400 ಸಿನಿಮಾ ವರ್ಷಕ್ಕೆ ಬರುತ್ತೆ ಅಂದರೆ ಒಂದು ಸುಮಾರು 700-800 ಸಿನಿಮಾಗಳು ಶುರುವಾಗಿರುತ್ತೆ. ಅದರಲ್ಲಿ ಎಷ್ಟೋ ಸಿನಿಮಾಗಳು ಮಾತುಕತೆಯಲ್ಲಿ ನಿಂತೋಗಿರುತ್ತೆ, ಇನ್ನೆಷ್ಟೋ ಸಿನಿಮಾಗಳು ಪ್ರೊಡಕ್ಷನ್ ನಿಂತೋಗಿರುತ್ತೆ, ಇನ್ನೆಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿ ನಿಂತೋಗಿರುತ್ತೆ, ಇನ್ನೆಷ್ಟೋ ಸಿನಿಮಾಗಳು ಇದು ಶೂಟಿಂಗ್ ಮುಗಿದು ರಿಲೀಸ್ ಆಗದೆ ನಿಂತೋಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗೋದೇ ಒಂದು ಪ್ರಾಸೆಸ್ಸು, ಅದರಲ್ಲೂ ಸಿನಿಮಾ ರಿಲೀಸ್ ಆಗಿರೋ ಗೆಲ್ಲೋದು ಒಂದಿಷ್ಟು ಸಿನಿಮಾಗಳು. ಸೊ ಆ ಥರ ನಿಮಗೆ ಪ್ರತಿ ಸಿನಿಮಾದಲ್ಲೂ ಎಕ್ಸ್ಪೀರಿಯನ್ಸ್ ಆಗ್ತಾ ಕ್ವಾಲಿಟಿ ವಿಷಯದಲ್ಲೂ ಅಥವಾ ಮಾಡೋ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವಾಗ ನಾವೆಲ್ಲ ವರ್ಷಕ್ಕೆ 1 ಇಲ್ಲ 2 ಸಿನಿಮಾ ಮಾಡ್ಬೋದು, ವರ್ಷಕ್ಕೆ 400 ಸಿನಿಮಾ ಬರುತ್ತೆ. ನಮಗಿರೋ ಆಪ್ಷನ್ ಏನಂದರೆ ನೀವು ಹೇಳ್ದಂಗೆ ನಿಮ್ಮದು ವ್ಯಾಷಿಕವ್ರ ಪ್ಲ್ಯಾಟರ್ ಹೇಗಿದೆ ಅಂದರೆ ಇವಾಗ ತಮಿಳು, ತೆಲುಗು, ಕನ್ನಡ ಎಲ್ಲ ದೊಡ್ಡ ಪ್ಲ್ಯಾಟರ್ ಇರೋದ್ರಿಂದ ಶಿ ಕ್ಯಾನ್ ಚೂಸ್ ಬೆಟರ್. ನನಗೆ ಹೇಗಿದೆ ಅಂದರೆ ಕನ್ನಡದಲ್ಲಿ 400 ಸಿನಿಮಾದಲ್ಲಿ ನನಗೆ ಬರೋ ಸಿನಿಮಾಗಳಲ್ಲಿ ಅಥವಾ ಅದರೊಳಗೆ ಬೆಸ್ಟ್ ಸಿನಿಮಾಗಳನ್ನು ಆರಿಸ್ಕೊಳ್ಳೋದು, ಕತೆ, ಪಾತ್ರ ಎಲ್ಲದರಲ್ಲೂ. ಸೊ ಮಾಡ್ತಾ ನಿಮಗೆ ಪ್ಲ್ಯಾಟರ್ ಸೈಜ್ ದೊಡ್ಡದಾಗ್ತದೆ, ಅವಕಾಶಗಳು ಜಾಸ್ತಿ ಆಗುತ್ತೆ. ಸೊ ನಮಗೆ ಪವರ್ ಬರ್ತಾ ಹೋಗುತ್ತೆ ಸೊ ಸಿನಿಮಾನ ಆರಿಸ್ಕೊಳ್ಳೋ ವಿಚಾರದಲ್ಲಿ.
ಎಸ್ ಆ್ಯಂಡ್ ನಾವು ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ದೀವಿ ಇವತ್ತು. ಸೊ ಆ ರಿಸರ್ಚಿಂದ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಂಡಿದೆ. ಸೊ ಕೆಲವೊಂದು ನಾವು ಆ್ಯಡ್ ಮಾಡಿರುವಂಥ ಪ್ರಶ್ನೆಗಳಿದೆ, ಇನ್ನು ಕೆಲವು ಅದೇನೇ ಇರುವಂತಹ ಪ್ರಶ್ನೆಗಳು. ಓಕೆ, ಸೊ ಇವಾಗ ನಮ್ಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾವೇನು ಎಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ? ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಬೇಸಿಕಲಿ ಎಲ್ಲಿ ಸರ್ಚ್ ಮಾಡ್ತೀವಿ ನಾವು? ಗೂಗಲ್. ಸೊ ಗೂಗಲ್ನಲ್ಲಿ ನಾವು ನಿಮ್ಮ ಹೆಸರು ಹಾಕಿದ ತಕ್ಷಣನೇ ಏನೇನು ಬರುತ್ತೆ ಅನ್ನೋದನ್ನ ನಾವು ಒಂದು ಗೂಗಲ್ ಸರ್ಚಲ್ಲಿ ನೋಡಿದ್ವಿ. ಸೊ ಲೆಟ್ ಸಿ ನಿಮ್ಮ ಒಂದು ರಿಯಾಕ್ಷನ್ಸು ಅವ್ರ ನಿಮ್ಮ ಒಂದು ರಿಪ್ಲೈಸ್ಗಳು ಅದ್ರ ಮೇಲೆ ಏನಿರುತ್ತೆ ಅಂತ ಹೇಳಿ. ಸೊ ಯು ಹ್ಯಾವ್ ಟು ಟೆಲ್ ದ ಹಾನೆಸ್ಟ್ ಆನ್ಸರ್. ಓಕೆನಾ? ಸೊ ಇವಾಗ ನಾನು ಕೇಳೋ ಪ್ರಶ್ನೆ ಇಬ್ರಿಗೂ ಅನ್ವಯಿಸುತ್ತೆ. ಓಕೆ, ಸೊ ಇವಾಗ ಆಶಿಕಾ ಅವ್ರಿಗೆ ವಿಲ್ ಸ್ಟಾರ್ಟ್ ವಿತ್ ಏಜ್ ಅಂತ ಹೇಳಿ. ಫಸ್ಟು ಆಶಿಕಾ ರಂಗನಾಥ್ ಅಂತ ಹಾಕಿದ ತಕ್ಷಣ ಏಜ್ ಅಂತ ಬರುತ್ತೆ. ಏಜು ಹೆಣ್ಮಕ್ಳದ್ದು ಕೇಳಬಾರ್ದು, ಬಟ್ ಆದ್ರೂ ಕೇಳ್ತಾ ಇದ್ದೀನಿ. 27 years old. ಓಕೆ, ಅಂಡ್ ಸರ್? ನನ್ನ ಏಜ್ ಹಾಂ ಸರ್. ನಾನು ಸೂಪರ್ ಸೀನಿಯರ್. ಗೂಗಲಲ್ಲಿ ಕೇಳ್ತಾ ಇದ್ದಾರೆ. ಇವಾಗ ಎಷ್ಟು 37 ಆಗಿರ್ಬೇಕಾ? ಜಾಸ್ತಿ ಆಯ್ತಾ? ಎಷ್ಟು? ಅದು 84 ಅಂತ ಇದೆ, ಬಟ್ ಆದ್ರೂ ನಾವು ಒಂದು 2 ವರ್ಷ 3 ವರ್ಷ ಜಾಸ್ತಿ ಮಾಡ್ಕೊಳ್ಳೋಣ. ಡಿಸೆಂಬರ್ ಕನ್ಸಿಡರ್ ಆಸ್ 85. ಹೌದು, ಈ ಗಾಡಿಗಳು ತಗೊಂಡ್ಮೇಲೆ ಡಿಸೆಂಬರ್ ಮಾಡೆಲ್ ತಗೊಂಡ್ರೆ ಅದನ್ನ ನೆಕ್ಸ್ಟ್ ಇಯರ್ಗೆ ಇನ್ಕ್ಲೂಡ್ ಮಾಡ್ತಾರಲ್ಲ, ಆ ಥರ. ಓಕೆ, ಫೈನ್. ಇದನ್ನ ಕರ್ನಾಟಕದ ಜನತೆ ತುಂಬಾನೇ ಕೇಳ್ತಾನೆ ಇದ್ದಾರೆ ಅಂಡ್ ನಾವು ಕೇಳ್ತಾ ಇದೀವಿ. ರಿಲೇಶನ್ಶಿಪ್ ಸ್ಟೇಟಸ್ ಅದು ಗೂಗಲಲ್ಲಿ ಇದೆ, ಗೂಗಲ್ ಸರ್ಚಲ್ಲೇ ಇದೆ. Complicated to tell. ದೀಪಿಕಾ ಮ್ಯಾರಿಡ್? ಯಾ, ಮದುವೆ ಹ್ಯಾಪಿಲಿ ಮ್ಯಾರಿಡ್. ಮಗ ಇದ್ದಾನೆ. ಓಕೆ, ಅಂಡ್ ಟೋಟಲ್ ನಂಬರ್ ಆಫ್ ಮೂವೀಸ್? ಅಯ್ಯಯ್ಯೋ, 15, 16. ಸರ್? 13 ರಿಲೀಸ್ ಆಗಿದೆ. ಓಕೆ, ಒಂದು 2-3 ಸಿನಿಮಾ ರಿಲೀಸ್ ಆಗಬೇಕಾಗಿದೆ. ಅಂಡ್ ಮೋಸ್ಟ್ ಡಿಫಿಕಲ್ಟ್ ಒನ್, ಫೋನ್ ನಂಬರ್? 1 2 3 4 5 6 7 8 ಸರ್? ನನ್ನ ಫೋನ್ ನಂಬರ್ ಹೌದು. ಹೇಳ್ಬೇಕಾ? ಹೌದು. ವೆಲ್, ಹೌಸ್ ಅಡ್ರೆಸ್? ಹೌಸ್ ಅಡ್ರೆಸ್? ಅಯ್ಯೋ, ಯೂಟ್ಯೂಬ್ ಅಲ್ಲೇ ಆಶಿಕಾ ರಂಗನಾಥ್ ಮನೆಗೆ ಹೋಗುವ ದಾರಿ ಅಂತ ಅಲ್ಲೇ ಕೆಲವರು ಹೋಮ್ ಟೂರ್ ಮಾಡ್ತಾರೆ, ಬಟ್ ಇವ್ರು ಮನೆಗೆ ಹೋಗೋ ಟೂರನ್ನೇ ಮಾಡಿರ್ತಾರೆ. ಯಾರು ಮಾಡಿರ್ತಾರೆ. ಐ ಬಿ ಲೈಕ್ ಅಯ್ಯೋ ಅಂತ. ಬಟ್ ಕರೆಕ್ಟ್ ಆಗಿದೆಯಾ? ಕರೆಕ್ಟಾಗಿ ನೀಟಾಗಿ ದಾರಿ ಬಂದು ನಮ್ಮ ಮನೆದು ಫುಲ್ ಮೇನ್ ಬಿಲ್ಡಿಂಗ್ ಎಲ್ಲ ಹಾಕಿದ್ದಾರೆ. ಹಂಗಂತ ನೀವು ಹಂಗೆ ಅನ್ಕೊಂಡು ಬಂದ್ಬಿಡ್ಬೇಡಿ. ಅದು ತುಂಬಾನೇ ಅಂದ್ರೆ ನನಗೆ ಬೇಜಾರು ಅನ್ಸುತ್ತೆ. ನಾವು ಯಾವಾಗ ಇರ್ತೀವಿ ಇಲ್ಲ ಅಂತ ನಮಗೆ ಗೊತ್ತಿರಲ್ಲ. ಐ ಕೀಪ್ ಟ್ರಾವೆಲಿಂಗ್ ಅ ಲಾಟ್. ಸೊ ಬಂದು ವೇಟ್ ಮಾಡಿಲ್ಲ ಹೋಗೋದು ನನಗೆ ತುಂಬಾ ಬೇಜಾರು ಅನ್ಸುತ್ತೆ. ಸೊ ಎಲ್ಲ ಫ್ಯಾನ್ಸ್ಗೆ ಅದನ್ನ ಹೇಳ್ತೀನಿ, ಪ್ಲೀಸ್ ಮನೆ ಹತ್ರ ಬಂದು ನಿಂತ್ಕೊಂಡು ಬೆಳಗಿಂದೆಲ್ಲ ಕಾದು ಎಲ್ಲ ಹೋಗಬೇಡಿ, ಬೇಜಾರಾಗತ್ತೆ. ಸರ್? ನಮ್ದು ಜೆಪಿನಗರ್ ಬಾಯ್ಸ್. ಜೆಪಿನಗರ್ ಅವತ್ತು ಇವತ್ತು ಯಾವಾಗಲೂ ಜೆಪಿ. 24th ಮೇನ್ ಒಂದು ಫುಲ್ ಸ್ಟ್ರೆಚ್ ನಾವು ನೋಡ್ಬಿಟ್ರೆ ಸೂಪರ್ ಆಗಿರುತ್ತೆ ಆಕ್ಚುಲಿ. ನಮ್ಮದೇ ಇದೆಯಾ? ವೆಲ್, ಹೈಟ್? 5'3". ಸರ್? 5'8". ನೆಟ್ವರ್ತ್? ನನಗೆ ಗೊತ್ತಿಲ್ಲ. ಬ್ರಾಕೆಟ್ ಅಲ್ಲಿ ರಿವೀಲ್ ಮಾಡಿ. ಏನದು ಯೂಟ್ಯೂಬ್ ಅಲ್ಲೆಲ್ಲ ಅಷ್ಟು ಕೋಟಿ ಸಂಭಾವನೆ ತಗೊಂತ ಇದಾರೆ ಅಂತಲ್ಲ, ಅವರೇ ಹಾಕೊಂತ ಇರ್ತಾರೆ. ಸೊ ಐ ವಿಲ್ ಬಿ ಲೈಕ್ ಓಕೆ, ನೀವು ಹೇಳ್ದಂಗೆ ಆಗ್ಲಿ, ಮ್ಯಾನಿಫೆಸ್ಟ್ ಮಾಡ್ತಾರೆ ನಮ್ ಫ್ಯಾನ್ಸ್ ಅಂತ. ಸರ್ ನೆಟ್ವರ್ತ್? ನೆಟ್ವರ್ತ್ ಕೌಂಟ್ ಓಕೆ, ಅಂಡ್ ಸ್ಯಾಲರಿ? ಇವಾಗ ಬೇರೆ ಇಂಡಸ್ಟ್ರಿ ಪಕ್ಕದ ಮನೆಗೆ ಹೋಗಿರೋದ್ರಿಂದ ಜಾಸ್ತಿ ಏನಾದ್ರು ಆಗಿದೆ? ಕ್ಯಾನ್ ವಿ ಆಲ್ಸೋ ಅಫೋರ್ಡ್ ಯಾವ್ದಾದ್ರು ಈ ಕನ್ನಡದಲ್ಲಿ ಮೂವಿ ಬರ್ತಾ ಇದೆ ಅಂತ? ಟು ಬಿ ವೆರಿ ಆನೆಸ್ಟ್, ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಡೆಫಿನೆಟ್ಲಿ ಐ ಆಮ್ ನಾಟ್ ಲುಕಿಂಗ್ ಅಟ್ ಸ್ಯಾಲರಿ ಆರ್ ರೆಮ್ಯುನರೇಷನ್ ಆಸ್ ಸಚ್, ಬಟ್ ನನಗೆ ಸೂಪರ್ ಎಕ್ಸೈಟ್ ಆಗಬೇಕು ಒಂದು ಸ್ಕ್ರಿಪ್ಟು. ಸೊ ಅಂಟಿಲ್ ದೆನ್ ಪ್ರಾಬಬ್ಲಿ ಅಷ್ಟು ಒಪ್ಕೊಳ್ಳಲ್ಲ. ಓಕೆ ಸರ್, ಸಂಭಾವನೆ? ಸೇಮ್ ಇಯರ್. ನಾನು ಇವಾಗ ಸುಮಾರು ಒಂದು 2 ವರ್ಷದಿಂದ ಬಂದ್ ಸಿನಿಮಾಗಳನ್ನ ಒಪ್ಕೊಂಡಿದ್ದಿದ್ರೆ ತುಂಬಾ ದುಡ್ಡುಗಳನ್ನ ಸಂಪಾದಿಸ್ತಿದ್ದೆ ನಾನು. ಬಟ್ ನಾನು ಇಂಪಾರ್ಟೆನ್ಸ್ ಕತೆಗೆ ಅಥವಾ ಟೀಮ್ಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ನನ್ನನ್ನು ಕನ್ವಿನ್ಸ್ ಮಾಡಬೇಕಾಗಿರೋದು ಒಂದು ಕತೆ, ಅಥವಾ ಅಲ್ಲೇನೋ ನೀವು ಬೆಳಿಗ್ಗೆ ಹೇಳೋದಿಲ್ಲ ಎಕ್ಸೈಟ್ ಮಾಡೋದಕ್ಕೇನೋ ಒಂದು ಸ್ಟ್ರಾಂಗ್ ಎಲಿಮೆಂಟ್ ಬೇಕು ಅಂತ. ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಕತೆ ಇರ್ಬೋದು, ಯಾವುದೊಂದು ಅಂಶ ಮಾಡಿದಾಗ ಕೆಲವೊಮ್ಮೆ ನಾವು ಟೀಮ್ಗೋಸ್ಕರ ಕಾಂಪ್ರಮೈಸ್ ಆಗಿದ್ದು ಇದೆ. ಕೆಲವೊಮ್ಮೆ ಯಾಕಂದರೆ ಮನಿ ಇಸ್ ವೆರಿ ಇಂಪಾರ್ಟೆಂಟ್, ಡಿಪೆಂಡ್ಸ್. ಓಕೆ, ಆ್ಯಂಡ್ ಅಪ್ಕಮಿಂಗ್ ಮೂವೀಸ್? ಅಪ್ಕಮಿಂಗ್ ಮೂವೀಸ್ ಕನ್ನಡದಲ್ಲಿ ಗತವೈಭವ ಶೂಟ್ ನಡೀತಿದೆ. ಸಿಂಪಲ್ ಸುನಿ ಅವರು, ದುಷ್ಯಂತ್ ಅವರು ಫಸ್ಟ್ ಸಿನಿಮಾ ಅದು. ಸೊ ಇಟ್ಸ್ ಒನ್ ಎಕ್ಸೈಟಿಂಗ್, ವೆರಿ ಗುಡ್ ಸ್ಕ್ರಿಪ್ಟ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್. ಅದ್ರದ್ದು ಶೂಟಿಂಗ್ ನಡೀತಾ ಇದೆ ಇವಾಗ. ಆ್ಯಂಡ್ ತಮಿಳಲ್ಲಿ ಸಿದ್ಧಾರ್ಥ್ ಅವ್ರ ಜೊತೆ ಒಂದು ಸಿನಿಮಾ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ದಟ್ ವಿಲ್ ರಿಲೀಸ್ ದಿಸ್ ಇಯರ್. ಆ್ಯಂಡ್ ತೆಲುಗಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಓಕೆ, ಯಾರ ಜೊತೆಗೆ? ಅದು ಪ್ರೊಡಕ್ಷನ್ ಇಂದ ಅನೌನ್ಸ್ ಮಾಡಬೇಕು. ಓಕೆ ಸರ್, ಅಪ್ಕಮಿಂಗ್ ಮೂವೀಸ್? ನಂದು ಜಿಗರ್ ಅಂತ ಒಂದು ಸಿನಿಮಾ ಹೌದು ರಿಲೀಸಿಗೆ ರೆಡಿ ಇದೆ. ನಾನು ಐ ಆಮ್ ವೆರಿ ಎಕ್ಸೈಟೆಡ್ ಟು
ಅದು ಆ ಪ್ರಾಸೆಸ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆಮೇಲೆ ಇನ್ನೊಂದು ಎಮ್ ಡಿ ಶ್ರೀಧರ್ ಸರ್ ಅವರು ವರ್ಕಿ ಬುಲ್ಬುಲ್ ತುಂಬ ಸಿನಿಮಾಗಳು ಮಾಡಿರೋ ಎಮ್ ಡಿ ಶ್ರೀಧರ್ ಸರ್ದು ಒಂದು ಡೈರೆಕ್ಷನ್ ಸಿನಿಮಾ ಮುಗಿಸಿದ್ವಿ. ಅದೆರಡು ಸದ್ಯಕ್ಕೆ ರಿಲೀಸಿಗೆ ರೆಡಿ ಇದೆ. ಓಕೆ, ಆ್ಯಂಡ್ ದ ಮೋಸ್ಟ್ ಕ್ರೇಜಿಯಸ್ಟ್ ಥಿಂಗ್ ಇವಾಗ ಇದೆ, ಆಶಿಕ್ ಅವರ ಒಂದು ಇನ್ಸ್ಟಾಗ್ರಾಮ್ನ ನಾವು ಸ್ಟಾಕ್ ಮಾಡಿದ ಮೇಲೆ ನಮಗೆ ಸಿಕ್ಕಂತಹ ಬ್ಯೂಟಿಫುಲ್ ಕಮೆಂಟ್ಸ್ಗಳು. ಓಕೆ, ಸೊ ಇದನ್ನ ನಾನು ಹೇಳ್ತಾ ಹೋಗ್ತೀನಿ. ವಾಟ್ಸ್ ಯುವರ್ ರಿಯಾಕ್ಷನ್ ಆನ್ ದ್ಯಾಟ್? ಸೊ ವಿ ಬಾಯ್ಸ್ ಕ್ಯಾನ್ ಆ್ಯಕ್ಚುಲಿ ರಿಲೇಟ್ ಇಟ್ ಸರ್, ಅಂದರೆ ಹುಡುಗಿಯರ ಅಕೌಂಟ್ ಮೇಲೆ ಹೋಗ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಂಥವ್ರಿಗೆ. ಓಕೆ, ಇಲ್ಲಿ ಬಿಗ್ ಬಾಸ್ ಕನ್ನಡ ಟ್ರೋಲ್ಸ್ ಅಂತ ಹೇಳಿದೆ. ಅದು ಆಲ್ ದ ಬೆಸ್ಟ್ ಮ್ಯಾಮ್, ಆಶಿಕ್ ರಂಗನಾಥ್ ಇನ್ನೂ ಹೆಚ್ಚು ಫಿಲ್ಮ್ಸ್ನ ಮಾಡಿ. ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಹೀರೋಯಿನ್ಸ್ನ ಅವಕಾಶ ಕೊಡ್ತಾ ಇಲ್ಲ. ನೀವು ಇನ್ನು ಮುಂಚೆನೇ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೆ ತೆಲುಗು ಫಿಲ್ಮ್ಸ್ ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ಹೀರೋಯಿನ್ ಆಗ್ತಾ ಇದ್ರಿ. ಓಕೆ, ಸಾರಿ, ಕೆಟ್ಟ ಕಮೆಂಟ್ಸ್ನ ಇಗ್ನೋರ್ ಮಾಡಿ, ದೇ ಆರ್ ಇಮ್ಮೆಚೂರ್ ಪೀಪಲ್, ನಿಮ್ಮ ಕರಿಯರ್ ನೀವು ನೋಡ್ಕೊಳ್ಳಿ, ಆಲ್ ದಿ ಬೆಸ್ಟ್ ಮ್ಯಾಮ್ ಅಂತ ಹೇಳಿದ್ದಾರೆ. ದಟ್ಸ್ ಸೋ ಸ್ವೀಟ್. ಐ ಥಿಂಕ್ ಯಾರೋ ತುಂಬ ಪರ್ಸ್ನಲಿ ಹತ್ತಿರದವರೇ ಹೇಳೋ ಥರ ಇದೆ ಕಮೆಂಟು. ದೇರ್ ಆರ್ ಸಮ್ ಫ್ಯಾನ್ಸ್ ಹೂ ಆರ್ ಆ್ಯಕ್ಚುಲಿ ಲೈಕ್ ಫ್ರಮ್ ಹಾರ್ಟ್ ವಿಶ್ ಮಾಡ್ತಾರೆ. ತೆಲುಗುಗೆ ಬೇಗ ಹೋಗಬೇಕಿತ್ತು ಹಾಗೆ ಹೇಳ್ತಾರೆ. ಬಟ್ ಇಟ್ಸ್ ಆಲ್ ಟೈಮ್, ಯಾವಾಗ ಯಾವ್ದು ಮಾಡಬೇಕು, ಯಾವ ಟೈಮಲ್ಲಿ ಆಗುತ್ತೋ, ಇಟ್ಸ್ ಆಲ್ ರಿಟರ್ನ್. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಆಸ್ ಸಚ್. ನನ್ನ ಗ್ರೋತ್ ಲೈನ್ ನಾನು ಹಾಗೆ ನೋಡೋಕೆ ಇಷ್ಟಪಡ್ತೀನಿ. ಓವರ್ ನೈಟ್ ಸಕ್ಸಸ್ ಅಥವಾ ಓವರ್ ನೈಟ್ ಸ್ಟಾರ್ಡಮ್ ನೋಡಿದವಳಲ್ಲ ನಾನು. ಸೊ ಒನ್ ಬೈ ಒನ್, ಬಟ್ ಥ್ಯಾಂಕ್ಸ್ ಫಾರ್ ದಟ್ ಸ್ವೀಟ್ ಕಮೆಂಟ್. ಯಾ, ಆ್ಯಂಡ್ ಇನ್ನೊಂದು ಐ ಥಿಂಕ್ ಲೇ ಲಡಾಖ್ನಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಇದು ಅನ್ಸುತ್ತೆ. ಐ ಕ್ಯಾನ್ ಸಿ ಸಮ್ ಸ್ನೋ ಬಿಹೈಂಡ್ ಯು. ಓಕೆ, ಅದರಲ್ಲಿ ಪಚ್ಚಿ ಪಾಳೆಗಾರ ಅಂತ ಹೇಳಿ ಹಾಕಿರೋದು. ಎಷ್ಟು ಗಂಡ್ಮಕ್ಳು ಕೇರಿಂಗ್ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ. ಹುಷಾರು ಬಂಗಾರಿ, ತುಂಬಾ ಚಳಿ ಇರುತ್ತೆ, ಆರೋಗ್ಯದ ಕಡೆ ಗಮನ ಕೊಡು. Oh my God. Do you ever care so much? ಎಷ್ಟು ಕೇರ್ ಮಾಡ್ತಾರೆ ನೋಡಿ. That's so sweet. ಬಂಗಾರಿ. I mean that's so sweet. ಅವ್ರು ಎಷ್ಟು ಪರ್ಸನಲಿ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅನ್ನೋದು ತುಂಬಾ ಸ್ವೀಟ್ ಅನ್ಸುತ್ತೆ. ಓಕೆ, ಆ್ಯಂಡ್ ನಮ್ಮ ಪ್ರಶ್ನೆನೂ ಆಗಿತ್ತು ಇದು. ಆ್ಯಂಡ್ ಅಕ್ಕ ಅವರ ಮದುವೆ ಫೋಟೋನ ನೀವು ಪೋಸ್ಟ್ ಮಾಡಿರೋದ್ರಿಂದ ಅದ್ರ ಕೆಳಗಡೆ ಬಂದಿರುವಂಥ ಕಮೆಂಟು ಕಿರಣ್ BN 1432 ಅಂತ ಹಾಕಿರೋರು. ನಿಮ್ದು ಯಾವಾಗ ಮೇಡಮ್ ಮದುವೆ? ತುಂಬಾ ಟೈಮ್ ಇದೆ ಅನ್ಸುತ್ತೆ. ನಾನು ಕೇಳ್ತಾ ಇದ್ದೀನಿ ಮ್ಯಾಮ್, ಯಾವಾಗ ಅಂತ. ತುಂಬಾ ಟೈಮ್ ಇದೆ ಅನ್ಸುತ್ತೆ ನನಗೆ. ಮೇ ಬಿ ಐ ಆಮ್ 27, ಬಟ್ ಐ ಥಿಂಕ್ ಐ ಲುಕ್ ಮಚ್ ಯಂಗರ್ ಟು ವಾಟ್ ಮೈ ಏಜ್ ಇಸ್. ಸೊ ತುಂಬಾನೇ ಟೈಮ್ ಇದೆ. ಅದೇ ರೀತಿ ಅರ್ಥ ಮಾಡಿಕೊಂಡು ನನ್ನ ಒಂದು ಪ್ಯಾಷನ್ಗೆ ಸಪೋರ್ಟ್ ಮಾಡುವಂತ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ಸೈಡ್ ಪ್ರೊಫೈಲ್ ಅಲ್ಲಿ ಇನ್ನೊಂದು ಸ್ಟ್ರೈಟ್ ಆಗಿ ಇನ್ನೊಂದು ಈ ಸೈಡ್ ಅಲ್ಲಿ ತಗೊಂಡ್ಬಿಡಿ ಯಾವ್ದಕ್ಕೂ. ಜಸ್ಟ್ ಕಿಡಿಂಗ್. ಅಂಡ್ ನೀವೊಂದು ವರ್ಕೌಟ್ ವಿಡಿಯೋ ಹಾಕಿದ್ದೀರಾ, ಅದರಲ್ಲಿ ಒಬ್ಬ ಕಮೆಂಟ್ ಮಾಡಿರೋದು, ಸೊ ಒಂದು ಪದಾನು ಕನ್ನಡ ಬರ್ತಿಲ್ಲ ಬಾಯಲ್ಲಿ ಅಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ನೀವೇನಾದ್ರು ಹೇಳ್ತೀರಾ ಅಂತ. ವರ್ಕೌಟ್ ವಿಡಿಯೋದಲ್ಲಿ ಯಾರು ಕನ್ನಡ ಮಾತಾಡ್ತಾರೆ ಅಥವಾ ಯಾರು ಯಾವ ಭಾಷೆ ಮಾತಾಡ್ತಾರೆ, ಅಲ್ಲಿ ಸ್ವೆಟ್ ಆಗಿ ಒಂದು ನೀರು ಕುಡಿಯೋಕ್ಕೂ ಟೈಮ್ ಇರಲ್ಲ, ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಷ್ಟೋ ಜನ ಹೇಳ್ತಾರೆ ಕನ್ನಡ ಮಾತಾಡಲ್ಲ ಹಾಗೆ ಹೀಗೆ ಅಂತ. ಕನ್ನಡ ಭಾಷಾಭಿಮಾನ ಇಲ್ಲಿರ್ಬೇಕು, ನಾವು ಕನ್ನಡದವ್ರನ್ನ ಇಲ್ಲಿದ್ರೆ ಸಾಕು. ಅದಕ್ಕೆ ಎಲ್ಲಾ ಟೈಮು ಕನ್ನಡ 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 ಅನ್ಕೊಂಡು ಆಡೋದು ನೆಸೆಸಿಟಿ ಇಲ್ಲ ಅನ್ನೋದು ನನ್ನ ಭಾವನೆ. ನಾನು ಎಲ್ಲೇ ಹೋದ್ರು ಹೇಗೆ ಇದ್ರು ಕನ್ನಡದೊಳಗೆ ಇರ್ತೀನಿ. ನನ್ನ ಮಾತೃಭಾಷೆ ಕನ್ನಡ. ಸೊ ಕನ್ನಡ ಬರಲ್ಲ, ಕನ್ನಡ ಮಾತಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ಗೆಲ್ಲ ಐ ಟೋಟ್ಲಿ ಹ್ಯಾವ್ ನೋ ರೆಸ್ಪಾನ್ಸ್. ನೀವು ಬರೀ ಕನ್ನಡ ಸಿನಿಮಾಗಳು ಕನ್ನಡನೇ ಮಾತಾಡಿ, ನಾನು ಅವಾಗ ಎಲ್ಲರೂ ಅವಾಗ ಅದನ್ನೇ ಫಾಲೋ ಮಾಡ್ಬೋದು. ಎಸ್, ಆ್ಯಂಡ್ ಇನ್ನೊಂದು ಮೂವಿಯ ಟ್ರೈಲರ್ ಒಂದು ಪೋಸ್ಟ್ ಹಾಕಿದ್ದೀರಾ, ಅದ್ರ ಕೆಳಗಡೆ ಇರುವಂಥದ್ದು ಮಧುಸೂದನ್ 3037 ಅಂತ ಹೇಳಿ ಕಮೆಂಟ್ ಮಾಡಿರೋದು. ಥ್ರಿಲ್ಲಿಂಗ್ ಪರ್ಸ್ಯೂಟ್ಸ್ ಆಫ್ ಲವ್ ಆ್ಯಂಡ್ ರೆಡೆಂಪ್ಷನ್, ಅನ್ವೀಲ್ಡ್ ಸಸ್ಪೆನ್ಸ್ ಮೂವಿ, ಆಲ್ ದ ಬೆಸ್ಟ್ ಆಫ್ ದ ಗುಡ್ ಲಕ್ ಫಾರ್ ಎಂಟೈರ್ ಟೀಮ್. ಕಾಂಟ್ ವೆಯ್ಟ್ ಮೈ ಲವ್ ಕ್ರಶ್ ಸ್ವೀಟ್ ಹಾರ್ಟ್ ಡಾರ್ಲಿಂಗ್ ಬೇಬಿ ಆಶಿ. ಆಮೇಲೆ ಒಂದು ಹಾರ್ಟು 3. ದಟ್ಸ್ ಸೋ ಸ್ವೀಟ್. ಎಲ್ಲ ಆ ಥರ ಎಲ್ಲ ಹಾರ್ಟ್ ಎಲ್ಲರಿಗೂ ಒನ್ ಬಿಗ್ ಹಾರ್ಟ್ ಫ್ರಮ್ ಮೈ ಸೈಡ್. ಯಾ, ಒಂದು ರೆಡ್ ಕಲರ್ ಫೋಟೋ, ರೆಡ್ ಕಲರ್ ಡ್ರೆಸ್ ಹಾಕಿರುವಂಥ ಒಂದು ಫೋಟೋ, ಯು ಹ್ಯಾವ್ ದುಪಟ್ಟ ಆನ್ ಯು. ಅದರಲ್ಲಿ ಧೋನಿ ಸಮೀರ್ 007 ಅಂತ ಹೇಳಿರೋರು ನಾನೇ ರಾಜ ನೀನೇ ರಾಣಿ ಅಂತ ಹಾಕಿ, ಕಣ್ಣಲ್ಲಿ 2 ಹಾಟ್ ಹಿಂಗೆ ರಾಜ ರಾಣಿ ಕಾಂಬಿನೇಷನ್ ಅಲ್ಲಿ. ಓಕೆ, ಸೊ ವೆಲ್, ನೀವು ದೊಡ್ಡ ದೊಡ್ಡ ನಟರ ಜೊತೆಗೇನು ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಅವ್ರ ಹತ್ರ ಇದ್ದಂತಹ ಒಂದು ಒಡನಾಟ, ಆ್ಯಂಡ್ ಕೆಲವರು ನ್ಯೂ ಕಮರ್ಸು ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ರೀತಿಯಾದಂಥ ಒಂದು ವೇರಿಯೇಷನ್ಸ್ಗಳನ್ನ ನೋಡ್ತೀರಾ ಮ್ಯಾಮ್?
ಐ ಥಿಂಕ್ ಆಸ್ ಎನಿ ಬಿಗ್ ಆಕ್ಟರ್ಸ್ ನಾವು ನಮಗೆ ಗೊತ್ತಿರುತ್ತೆ ಅವ್ರು ಬಿಗ್ ಆಕ್ಟರ್ಸ್ ಅಂತ, ಬಿಗ್ ಸ್ಟಾರ್ಸ್ ಅಂತ, ಬಿಕಾಸ್ ಅವ್ರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ, ವಿ ಅಡ್ಮೈರ್ ದೆಮ್ ಅಂಡ್ ದೇರ್ ವರ್ಕ್. ಬಟ್ ನಾನು ವರ್ಕ್ ಮಾಡಿರೋ ಮೋಸ್ಟ್ ಆಫ್ ದಿ ಆಕ್ಟರ್ಸ್ ಆರ್ ಸೋ ಡೌನ್ ಟು ಅರ್ತ್, ಸೋ ಹಂಬಲ್. ಸುದೀಪ್ ಸರ್ ಆಕ್ಚುಲಿ ಕೊಡಿಗೊಬ್ಬ ಮಾಡಿದ್ದಾರೆ. ಹೌದು, ಹೌದು. ಅವರು ಸೆಟ್ಟಲ್ ಹೇಗಿರುತ್ತೆ ಅದ್ರ ಹೇಗೆ? ಸುದೀಪ್ ಸರ್ ಇಸ್ ಲೈಕ್ ಅವ್ರದ್ದು ಒಂದು ಆರಾನೇ ಬೇರೆ. ಹಿ ಹ್ಯಾಸ್ ಇಸ್ ವೈಬ್. ಅವ್ರು ಅಲ್ಲಿದ್ದಾರೆ ಅಂದಿದ ತಕ್ಷಣ ಆ ವೈಬೇ ಬೇರೆ, ಆರ ಬೇರೆ. ಸೊ ಆಸ್ ಅನ್ ಆಕ್ಟರ್ ಹೀಗಿರ್ಬೇಕಪ್ಪ ಅಂತ ಅನ್ಸುತ್ತೆ. ಅಂಡ್ ಈ ಸೋ ಡಿಸಿಪ್ಲಿನ್ಡ್ ಅಂಡ್ ಫೋಕಸ್ ಟುವರ್ಡ್ಸ್ ಹಿಸ್ ವರ್ಕ್. ಅಂಡ್ ಅವ್ರು ಬರೀ ಆಕ್ಟರ್ ಅಲ್ಲ, ಹೀಸ್ ಎವ್ರಿಥಿಂಗ್, ಇಸ್ ಮಲ್ಟಿ ಟ್ಯಾಲೆಂಟೆಡ್. ಸೊ ಸಾಕಷ್ಟು ವಿಷಯಗಳು ಮಾತಾಡ್ಲಿಕ್ಕೆ ಸಿಕ್ತು. ಒಂದು ಒಳ್ಳೆ ಬಾಂಡಿಂಗ್ ಆಯ್ತು ಆ ಒಂದು ಪಟಾಕಿ ಪೋರಿ ಸಾಂಗ್ ಸೆಟ್ ಅಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಸರ್, ನೀವು ಲೈಕ್ ಹುಡುಗರಿಗೆ ದೆರ್ ಇಸ್ ನೋ ಬ್ಯಾರಿಯರ್, ಅಂದರೆ ಮದುವೆ ಆದಮೇಲೂ ಕೂಡ ಮೂವೀಸ್ ಮಾಡ್ಬೋದು. ಬಟ್ ಮನೆಯಲ್ಲಿ ನಿಮ್ಮ ವೈಫು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಬಿಕಾಸ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ವೆರಿ ಸಪೋರ್ಟಿವ್. ಅಂದರೆ ನನಗೆ ಇತ್ತೀಚೆಗೆ 1 ವರ್ಷ 2 ವರ್ಷ ಆಯಿತು ಹಿಟ್ ಆಗ್ತಾ ಇದೆ ಮ್ಯಾರಿಡ್ ಅಂತ. ಸುಮಾರು ನನಗೆ ಮದುವೆ ಆಗಿದೆ ಅಂತ ಫೀಲ್ ಮನೇಲೂ ಕೊಡಲಿಲ್ಲ, ನನಗೂ ಆಗ್ತಿರ್ಲಿಲ್ಲ. ಆ ಥರದ್ದು ಏನೋ ಬ್ಯಾರಿಯರ್ಸು ಏನೂ ಇಲ್ಲ. ಇಟ್ಸ್ ವೆರಿ, ನನಗೊಬ್ಬ ಮಗ ಇದ್ದಾನೆ. ಲೈಫಲ್ಲಿ ಅವನಿಗೆ ಈ ಹಲ್ಲು ಉಜ್ಜಿಸೋದು, ಸ್ನಾನ ಮಾಡಿಸೋದು Hero ಅನ್ನೋದನ್ನ totally ಮರ್ತ್ಬಿಡ್ಬೇಕಲ್ಲಿ, ಏನೂ ಮಾಡೇ ಇಲ್ಲ ನಾನು. ಆ ಥರದ್ದು ಕೊಟ್ಟಿಲ್ಲ ನನಗೆ. ಇನ್ಫ್ಯಾಕ್ಟ್ ಮಕ್ಕಳಿಗೆ ಮಾಡ್ಸೋಕ್ಕೆ ಇಷ್ಟನೇ ಅದಲ್ಲ. ಆ ಥರದ್ದು ಏನು ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ. ವೆಲ್, ಸೊ ಏಪ್ರಿಲ್ 19ಕ್ಕೆ ಬರ್ತಾ ಇದ್ದೀರಾ ಸಿನಿಮಾಸ್ಗೆ. ಆ್ಯಂಡ್ ವಿ ಆರ್ ಆಲ್ಸೋ ಈಗರ್ಲಿ ವೇಟಿಂಗ್, ಬಿಕಾಸ್ ಒಂದು ಸಬ್ಜೆಕ್ಟು, ಒಂದು ಕಂಟೆಂಟು, ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ, ಆ್ಯಂಡ್ ತುಂಬ ರಿಸರ್ಚ್ಗಳು ಕೂಡ ನಡೆದಿದೆ ಮೂವಿ ಮಾಡಬೇಕು ಅಂತ ಹೇಳಿ. ಕನ್ನಡದ ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅಂದರೆ ಏನು ಹೇಳ್ತೀರಾ ಸರ್? ಅದೇ, ಇವಾಗ ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಬೇಕಾದ್ರೆ, ಸಿನಿಮಾ ಇವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂದರೆ, ಎಲ್ಲರಿಗೂ ಮನೇಲಿ ಆಪ್ಷನ್ಸ್ ತುಂಬ ಇದೆ. ಯಾಕಂದರೆ ಎಷ್ಟೋ ನೋಡಬೇಕು ಅಂದ್ಕೊಂಡಿರೋ ಸಿನಿಮಾಗಳ ಲಿಸ್ಟಲ್ಲೇ 10 ಸಿನಿಮಾಗಳಿರುತ್ತೆ. ಸೊ ಈ ಗ್ಯಾಪಲ್ಲಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಅರ್ಧ ದಿನ ಹಾಕಬೇಕು, ಒಂದಿಷ್ಟು ದುಡ್ಡು ಕೊಡಬೇಕು, ಇದೆಲ್ಲ ಬ್ಯಾರಿಯರ್ಸ್ ಇದೆ ಇವಾಗೆಲ್ಲ. ಸೊ ಚೇಂಜ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಮುಂಚೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ರು, ಬಿಕಾಸ್ ಆಪ್ಷನ್ಸ್ ಕಡಿಮೆ ಇತ್ತು. ಎಂಟರ್ಟೈನ್ಮೆಂಟ್ ಮನೇಲಿ ಆಗ್ತಾ ಇರೋದ್ರಿಂದ ಥಿಯೇಟ್ರಿಗೆ ಕಮ್ಮಿ ಬರುತ್ತೆ. ಥಿಯೇಟ್ರಿಗೆ ಬರಬೇಕು ಅಂದರೆ ಆ ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಅಥವಾ ಏನೋ ಹೊಸದೇನೇ ಇದೆ ಅಂದಾಗ ಮಾತ್ರ ಸಿನಿಮಾ ಥಿಯೇಟ್ರಿಗೆ ಬಂದು ಚೆನ್ನಾಗಿ ನೋಡ್ತಾರೆ. ಸೊ ಹಾಗಾಗಿ ಇವಾಗ ನಮಗೆ ತುಂಬ ಚಾಲೆಂಜ್ ಏನಂದರೆ, ಇವಾಗ ವರ್ಲ್ಡ್ ಸಿನಿಮಾಗಳ ಪರಿಚಯ ಇಡೀ ಜನರಿಗೆ ಎಲ್ಲರಿಗೂ ಇರೋದ್ರಿಂದ ನಾವು ಕಾಂಪೀಟ್ ಮಾಡಬೇಕಾಗಿರೋದು ವರ್ಲ್ಡ್ ಸಿನಿಮಾಗಳ ಜೊತೆ. ಮುಂಚೆ ನಾವು ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ನೋಡ್ತಾ ಇದ್ದೀವಿ, ಈಗ ಹಂಗೆ ನೋಡೋಲ್ಲ. ವರ್ಲ್ಡ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾರೆ. ಸೊ ನನಗೆ ಇಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ನೆಟ್ಫ್ಲಿಕ್ಸಲ್ಲಿ ಬೆಸ್ಟ್ ವರ್ಲ್ಡ್ ಸಿನಿಮಾ ನೋಡ್ಬೋದು, ನಾನು ಯಾಕೆ ಅಲ್ಲಿಗೆ ಬರಬೇಕು ಅಂತ. ಸೊ ನಮಗಿರೋ ಚಾಲೆಂಜ್ ಏನಂದರೆ, ಸಿನಿಮಾನ ಆ ಥರ ಮಾಡಬೇಕು ನಾವು, ಕಥೆನ. ಅದಕ್ಕೆ ಇವಾಗ ಈ ಸಿನಿಮಾದ ಬಗ್ಗೆ ನಂಬಿಕೆ ನನಗೆ, ಯಾಕಂದರೆ ಸುಮಾರು 6-7 ವರ್ಷದಿಂದ ರಿಸರ್ಚ್ ಮಾಡಿ ಆ ಸ್ಕ್ರಿಪ್ಟ್ ಮಾಡಿರೋದ್ರಿಂದ ಅಷ್ಟು ವಿಷಯಗಳಿರುತ್ತೆ. ನೀವು ಎಷ್ಟು ವಿಷಯಗಳನ್ನು 2 ಗಂಟೆಯಲ್ಲಿ ತುಂಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸು, ರಿಲೇಷನ್ಶಿಪ್, ಲವ್, ಮೆಡಿಕಲ್ ಥ್ರಿಲ್ಲರ್. ಸೊ ಎಲ್ಲರೂ ಇಟ್ ಈಸ್ ಎ ಮಸ್ಟ್ ವಾಚ್, ನೋ ಡೌಟ್. ಎಸ್ ಮ್ಯಾಮ್. ಆ್ಯಂಡ್ ನೀವು ಏಪ್ರಿಲ್ 19ನೇ ತಾರೀಕು ಆಸ್ ಅ ಕನ್ನಡದ ಸಿನಿ ರಸಿಕರಾಗಿ ನಾನು ಯಾಕೆ ಥಿಯೇಟ್ರ್ ಬರಬೇಕು, ಓಟುನ ನೋಡಬೇಕು ಅಂತ ಹೇಳಿರಿ ಅಂತ ಹೇಳ್ತೀರಾ ಮ್ಯಾಮ್? ಐ ಥಿಂಕ್ ಒಂದು ತುಂಬಾ ಸ್ಪೆಷಲ್ ಆ್ಯಂಡ್ ಅಮೇಝಿಂಗ್ ಸ್ಕ್ರಿಪ್ಟ್ ಓಟು. ತುಂಬ ಇಷ್ಟಪಟ್ಟು ಈ ಸಿನಿಮಾ ನಾನೇ ಮಾಡಬೇಕು ಅಂತ ಒಪ್ಕೊಂಡು ಮಾಡಿದಂಥ ಸಿನಿಮಾ ಒಂದು. ಆ್ಯಂಡ್ ಇದು ಅಪ್ಪು ಸರ್ ಕನಸಾಗಿತ್ತು. ಆ್ಯಂಡ್ ಆಲ್ಸೋ he approved the script and he really loved it. ಇಷ್ಟಪಟ್ಟು ಪ್ಯಾಷನೇಟಾಗಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಮುಂದೆ ಬಂದಂಥ ಒಂದು ಸ್ಕ್ರಿಪ್ಟ್. ಆ್ಯಂಡ್ ಟ್ರೇಲರ್ ಎಲ್ಲರಿಗೂ ಇಷ್ಟ ಆಗಿದೆ. ಟ್ರೇಲರ್ ಇಷ್ಟ ಆಗಿದೆ ಅಂದರೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಆ್ಯಂಡ್ ಹೊಸ 2 ಡೈರೆಕ್ಟರ್ಸ್ ಈ ಸಿನಿಮಾದ ಮೂಲಕ ಲಾಂಚ್ ಆಗ್ತಿದ್ದಾರೆ. ಆ್ಯಂಡ್ ದೇ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಸ್ಮಾರ್ಟ್. ಒಂದು ನ್ಯೂ ಜನ್ರೇಷನ್ ಡೈರೆಕ್ಟರ್ಸ್ ಅಂತಲೇ ಹೇಳ್ಬೋದು. ದೇ ಹ್ಯಾವ್ ಬ್ರಾಟ್ ಔಟ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಎಲ್ಲರಿಂದ. ಆ್ಯಂಡ್ ಒಳ್ಳೆ ಕಾಂಟೆಂಟ್ ಹೇಳೋವಂಥ ಒಂದು ಪ್ರಯತ್ನ. ತುಂಬ ಹೇಳ್ದಂಗೆ 7 years ಆಫ್ ರಿಸರ್ಚ್ ನಡೆದಿದೆ. ಐ ಥಿಂಕ್ ಈಗಿನ ಸಿನಿಮಾಗಳಲ್ಲಿ ತುಂಬಾ ಎಫರ್ಟ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಲಾಡ್ ಆಫ್ ವರ್ಕ್ ಬಿಹೈಂಡ್ ಕೆಲಸಗಳು ಸಿನಿಮಾಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಒಂದು ಮಜಾ, ಒಳ್ಳೆ ಸೌಂಡ್, ಒಳ್ಳೆ ವಿಜುವಲ್ಸ್, ಒಳ್ಳೆ ಟೆಕ್ನಿಕಲ್ ಟೀಮ್ ಇರೋವಂಥ ಒಂದು ಸಿನಿಮಾ ಓಟು. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು 19ನೇ ತಾರೀಕು ಏಪ್ರಿಲ್ ನೋಡಿ ಮಿಸ್ ಮಾಡಿಬಿಡಿ. ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ. ಎಸ್. ಸೊ ಓಟ್ ಹಾಕಿ, ಓಟಿನ ಹಿಂದೆ ಹೋಗಬೇಡಿ.
ನ ನೋಡೋದಕ್ಕೆ ಬನ್ನಿ ಅಂತ ಹೇಳಿ ಸಿಂಪಲ್ ಆಗಿ ಕರೆದಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಏಪ್ರಿಲ್ 19ನೇ ತಾರೀಕು ಸಿನಿಮಾನ ಥಿಯೇಟರ್ಲೇನೆ ಬಂದು ನೋಡಿ, ಸೆಂಟರ್ ಸೀಟು, ಕಾರ್ನರ್ ಸೀಟು ಎಲ್ಲದನ್ನು ಕೂಡ ಫಿಲ್ ಆಗಬೇಕು ಆ್ಯಂಡ್ ಹೌಸ್ಫುಲ್ ಬೋರ್ಡನ್ನು ನೋಡಬೇಕು. ಎನಿವೇಸ್, ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ KFI ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂಡ್ ಸ್ವಲ್ಪ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಥಿಯೇಟರ್ ಸಿನಿಮಾ ನೋಡಿ ನೋಡಿ ಎಲ್ಲ ಆಲ್ ದಿ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ. Thank you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. Thank you. ನಮಸ್ತೆ.